ಗಿರೀಶ್ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ರಾಗಿಣಿ ಮೇಡಮ್ ಅವ್ರಿಗೆ ಏನು ಹೇಳೋದೇ ಬೇಡ, ತುಂಬ ನೀಟಾಗಿ ಅಸೋಸಿಯೇಟ್ ಆಗಿದ್ದಾರೆ. ಎಲ್ಲದಕ್ಕೂ ತುಂಬ ಸಪೋರ್ಟಿವ್ ಆಗಿ ಎಲ್ಲರೂ ನಿಂತಿರೋದು ಮಾಡಿರೋದು ಒಂದು ದೊಡ್ಡ ವಿಷಯನೇ. ಯಾಕೆಂದರೆ ಆ್ಯಕ್ಟರ್ಸ್ ಆಗಿ ನನ್ನ ಕೆಲಸ ಆಯಿತು, ನಂದು ಆಯಿತು, ನನ್ನ ಪೇಮೆಂಟ್ ಬಂತು, ನಾನು ಮನೆಗೆ ಹೋಗ್ಬೋದು ಅನ್ನೋದಾದರೆ ಚಿತ್ರರಂಗಕ್ಕೂ ನಾವೇನಾದ್ರು ಮಾಡಬೇಕು ಅನ್ನೋದೊಂದು ಇರುತ್ತೆ. ಸೊ ತುಂಬ ಬೇರೆ ಬೇರೆ ಪ್ಲ್ಯಾನ್ಸ್ಗಳೆಲ್ಲ ಇದೆ. ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಪ್ಲ್ಯಾನ್ಸ್ಗಳಿದೆ. ಇದು ಮೊದಲನೇ ಹೆಜ್ಜೆ. ಇದು ಎಲ್ಲರೂ ಸೇರಿ ಮಾಡ್ತಿರೋವಂಥ ಒಂದು ದೊಡ್ಡ ಹೆಜ್ಜೆ ಇದು. ಸೊ ತುಂಬ ಚೆನ್ನಾಗಾಗತ್ತೆ ಅಂತ ನಂಬಿದ್ದೀನಿ ನಾನು. ಆರ್ಟಿಸ್ಟ್ಗಳಾಗಿ ನಾವು ಅಸೋಸಿಯೇಟ್ಗಳಾಗಬೇಕಾಗತ್ತೆ, ಬೇರೆ ಬೇರೆ ಕೊಲಾಬ್ರೇಷನ್ಸ್ಗಳು ಬೇಕಾಗುತ್ತೆ ನಮಗೂ ಕೂಡ ಬೆಳೆಯೋಕ್ಕೆ. ಯಾಕಂದರೆ ನಾವು ನಿಂತು ನೀರಲ್ಲೇ ಆಗ್ಬಿಟ್ಟಿರ್ತೀವಿ, ಒಂದೇ ಕಡೆ ನಾವು ನಮ್ಮ ಕೆಲಸ ಅಂತ ಮಾಡ್ಕೊಂಡಿರ್ತೀವಿ. ಈ ಥರ ಅಸೋಸಿಯೇಟ್ಗಳಾದಾಗಲೇ ನಾವು ಬೆಳೆಯೋಕ್ಕಾಗೋದು, ನಮ್ಮ ಜೊತೆ ನಮ್ಮ ಕಂಪ್ನಿಗಳು, ನಮ್ಮ ಇಂಡಸ್ಟ್ರಿನೂ ಬೆಳೆಯೋಕ್ಕಾಗೋದು. ಆ ಥರದ್ರಲ್ಲಿ ನಾನು ಈ ಚಿತ್ರಸಂಸ್ಥೆಗೆ ಆ್ಯಂಡ್ ಆರ್.ಡಿ ವೆಂಚರ್ಸ್ಗೆ ತುಂಬ ಸಪೋರ್ಟಿವ್ ಆಗಿ ಜೊತೆಲಿ ನಿಂತ್ಕೊಂಡು ತುಂಬ ನೀಟಾಗಿ ಒಟ್ಟಿಗೆ ಪ್ಲ್ಯಾನ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಇವ್ರ ವೆಂಚರಲ್ಲೂ ನಾವು ಇರ್ತೀವಿ. ನಾವು ಮುಂದೆ ಮಾಡುವಂಥ ಕೆಲಸಗಳಲ್ಲಿ, ಸಿನಿಮಾಗಳಲ್ಲಿ, ಪ್ರತಿಯೊಂದು ಸ್ಟೆಪ್ಗಳಲ್ಲಿ ಇಲ್ಲಿ ಎಷ್ಟು ಜನ ಇದ್ದೀವಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಕೈ ಜೋಡಿಸೋದ್ರನ್ನೇ ಒಂದು ದೊಡ್ಡ ಶಕ್ತಿ ಮಾಡೋಕ್ಕಾಗೋದು. ಸೊ ಆ ಪ್ರಯತ್ನದಲ್ಲಿ ನಾವೆಲ್ಲರೂ ಒಟ್ಟಿಗಿದ್ದೀವಿ.